ಜಿಲ್ಲೆಯ ಮೂಡಿಗೆರೆ ಮತ್ತು ಕಡೂರು ತಾಲೂಕಿನ ಹಲವಾರು ರೈತರ ಹಕ್ಕುಪತ್ರಗಳನ್ನು ಕಂದಾಯ ಅಧಿಕಾರಿಗಳು ಸುಳ್ಳು ಆರೋಪ ಮಾಡಿ ವಜಾ ಮಾಡಲಾಗಿದೆ ಎಂದು ರೈತ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಲಕ್ಷ್ಮಣ್ ಕುಮಾರ್ ಆರೋಪಿಸಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಪ್ರೆಸ್ ಕಾನ್ಫರೆನ್ಸ್ ಉದ್ದೇಶ ಕಳೆದ 2 ವರ್ಷದಿಂದ ನಡೀತಿರ್ತಕ್ಕಂಥ ಫಾರಂ ನಂಬರ್ 5053ಯ ಏನು 3600 ಅರ್ಜಿಗಳನ್ನ ವಜಾ ಮಾಡಿ ಎಲ್ಲ ರೈತರಿಗೆ ತೊಂದರೆ ಕೊಟ್ಟಂಥ ಒಂದು ಇದಕ್ಕೆ ಉಚ್ಚ ನ್ಯಾಯಾಲಯ ಒಂದು ತಡೆಯಾಜ್ಞೆ ಕೊಟ್ಟಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೂಡಿಗೆರೆ ತಾಲೂಕಿನಲ್ಲಿ 3000 ಹಾಗೂ ಕಡೂರು ತಾಲೂಕಿನಲ್ಲಿ 5000 ರೈತರ ಅಕ್ರಮ ಸಕ್ರಮ ನಮೂನೆ 50 ಮತ್ತು 53 ಹಕ್ಕುಪತ್ರಗಳನ್ನು ವಿನಾಕಾರಣ ವಜಾ ಮಾಡಲಾಗಿದೆ ಎಂದು ಹೇಳಿದರು. ನ್ಯಾಯಾಲಯದಲ್ಲಿ ಏನು ಕಂದಾಯ ಕಾರ್ಯದರ್ಶಿಗಳು ಒಂದು ತುರ್ತು ಸಂದೇಶ ಅಂತೇಳಿ ಲೆಟರ್ ಕೊಟ್ಟಿದ್ರು, ಆ ಸಂದೇಶಕ್ಕೆ ಸ್ಟೇ ಆರ್ಡರ್ ಸಿಕ್ಕಿದೆ. ಅದರ ಉದ್ದೇಶ ಏನು ಅಂತಂದರೆ ಅವರು ಏನಾಗಿದೆ ಇಲ್ಲಿ ಒಂದು ವರದಿ ಮಾಡಿ ಅಂತೇಳಿ ಒಂದಿಷ್ಟು ಜನರಿಗೆ 9 ಜನ ತಹಸೀಲ್ದಾರ್ಗಳು ಹಾಕ್ತಾರಲ್ಲ ಅವರಿಗೆ ಆರ್ಡರ್ ಮಾಡ್ತಾರೆ. ಇಲ್ಲಿ ಇವರು ಅದನ್ನು ವರದಿ ಬಿಟ್ಬಿಟ್ಟು ಕಂಪ್ಲೇಂಟ್ ಎಲ್ಲರದ್ದು ವಜಾ ಮಾಡ್ತಾ ಇದ್ದಾರೆ. ಇದು ತಪ್ಪು ಅಂತ ಹೇಳ್ಬಿಟ್ಟು ಭಾಳ ಸ್ಟ್ರಿಕ್ಟಾಗಿ ಹೈಕೋರ್ಟ್ ಹೇಳಿದೆ, ನೀವು ಮಾಡಿರೋದು ತಪ್ಪು, ನೀವು DC AC ಕೂಡ ತಪ್ಪಾಗೆ ಮಾಡಿದ್ದೀರಿ, ಅದರಿಂದ ಇದು ಕೂಡಲೇ ಅಲ್ಲಿಗೆ ನಿಲ್ಲಿಸಬೇಕು ಅಂತೇಳಿ ಉಚ್ಚ ನ್ಯಾಯಾಲಯ ತೀರ್ಮಾನ ಕೊಟ್ಟಿದ್ದು. ಆ ಆದೇಶನೇ ಇವಾಗ DC ಅವರು ಸಿಗಲಿಲ್ಲ, ADS ಕೈ ಕೊಟ್ಬಿಟ್ಟು ಇಮಿಡಿಯೇಟಾಗಿ ನಮಗೆ ಹಿಂದಿನಂತೆ ಪಾಣೆಯನ್ನು ಅಂಗೀಕರಣ ಮಾಡಿಕೊಡ್ಬೇಕು. ನಮಗೆ ತುಂಬ ತೊಂದರೆ ಆಗಿದೆ. ಏನಾಗಿದೆ, ಬ್ಯಾಂಕ್ ರಿನ್ಯೂವಲ್ ಆಗಲಿಲ್ಲ, ಜೊತೆಗೆ ಈ ರಸಗೊಬ್ಬರ ತಗೋಬೇಕು ಅಂತಂದರೆ ಇವತ್ತು ಪಾಣೆಯನ್ನು ಲೆಕ್ಕದಲ್ಲಿ ಇರಬೇಕು. ಇವರು ಅದರ ಮೇಲೆಲ್ಲ ಒಂದು ಶರ ಮಾಡಿಬಿಟ್ಟಿದ್ದಾರೆ. ಆ ತೊಂದರೆಯನ್ನು ನಿವಾರಣೆ ಮಾಡಿ ಅಂತೇಳಿ ನಾವೀಗ ADS ಮೂಲಕ ಕೊಟ್ಟು ಬಂದಿದ್ದೀವಿ. ಬೆಳೆ ಕಾಲಮ್ ಅಂದ್ಕಡೆ ಬೆಳೆ ಬರದೆ ಹೋದರೆ ನಮಗೆ ರಸಗೊಬ್ಬರ ತೊಂದರೆ ಆಗುತ್ತೆ. ಒಂದು ಎರಡನೇ ರಿನ್ಯೂವಲ್ ಭಾಳ ತೊಂದರೆ ಆಗಿದೆ. ನಮಗೆ ಹಿಂದೆ 2-3 ಸಾರಿ ಹೇಳಿದ್ದೀವಿ, ರಿನ್ಯೂವಲ್ಲೇ ಮಾಡೋಕ್ಕಾಗಲಿಲ್ಲ, ಮತ್ತೆ ಹೊಸದಾಗಿ ಬಾಡಿಗೆ ತರಬೇಕು ಅವ್ರಿಗೆ ಹೇಳಿದ್ವಿ. ಬಹುಶಃ ಈ ತಡೆಯಾಜ್ಞೆ ಒಳಗಡೆ ಅದು ಕೂಡ ಇದೆ, ಅದರಿಂದ ಅದು ಮಾಡ್ತಾರೆ ಅಂತ ನಂಬಿಕೆ ಇದೆ. ಇದು ಈ ನಮ್ಮ ಜಿಲ್ಲೆಗೆ ಬಂದಂಥ ಒಂದು ದೊಡ್ಡ ಕಳಂಕ. ಈಗ ಕಡೂರು ಮತ್ತು ಮೂಡಿಗೆರೆ ಎರಡಕ್ಕೂ ಕೂಡ ತಡೆಯಾಜ್ಞೆ ಸಿಕ್ಕಿದೆ. ಹಾಗಾಗಿ ನಾವು ಯೋಚನೆ ಮಾಡಿದ್ವಿ ಇದು ಇಲ್ಲಿಗೆ ಮುಗೀತದೆ ಅಂತ. ಇನ್ನು ಈ ರಾಜಕೀಯ ಬೇರೆ ಬೇರೆ ರೀತಿಯ ಆಟಗಳಿಂದ ಏನಾದ್ರು ಮುಂದುವರೆದ್ರೆ ಮತ್ತೆ ನಾವು ಕಾನೂನು ಸಮರ ಬೇರೆ ಬೇರೆ ರೀತಿ ಹೋರಾಟಗಳು ಮಾಡಬೇಕು. ನಾವು ಈಗಲೂ ಯೋಚನೆ ಮಾಡ್ತಿರೋದೇನೆಂದರೆ ಇದು ಇಲ್ಲಿಗೆ ಒಂದು ಸ್ಟೇ ಆಗ್ಬೋದು ಅಂತ ಒಂದು ಭರವಸೆ ಇಟ್ಕೊಂಡಿದ್ವಿ. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಮಾಡಿ 1977ರಲ್ಲಿ ಹಿಂಗಾಯಿತು, 1984ರಲ್ಲಿ ಹಿಂಗಾಯಿತು. ಇದನ್ನ ಈಗ 1999ರಲ್ಲಿ ಇದನ್ನ ನಮೂನೆ 5053 ಅನ್ನೋ ಫಾರಂ ನಂಬರ್ ಹೆಸರಿನಲ್ಲಿ ಇವರು ಅಕ್ರಮವಾಗಿ ಏನ್ ನಾವು ಆ ಸರ್ಕಾರಿ ಜಮೀನಲ್ಲಿ ಸ್ವತಂತ್ರ ಪೂರ್ವದಲ್ಲಿ ನಾವು ಉಳುಮೆ ಮಾಡ್ಕೊಂಡು ಬಂದಿದ್ದೀವಿ, ಆ ಜಮೀನಿಗೆ ಇವರು ಹಕ್ಕುಪತ್ರ ಕೊಡ್ತೀವಿ ಅಂತ ಹೇಳಿ ಶಾಸಕರು ಮತ್ತೆ ಸರ್ಕಾರ ನೇಮಿಸತಕ್ಕಂಥ ಮೆಂಬರ್ಗಳನ್ನ ಇಟ್ಟುಕೊಂಡು ತಾಲೂಕ್ ಕಚೇರಿಯಲ್ಲಿ ತಹಸೀಲ್ದಾರರು ಮತ್ತೆ MLA ಶಾಸಕರ ನೇತೃತ್ವದಲ್ಲಿ ಕಮಿಟಿಗಳನ್ನ ಮಾಡಿ ಇವರು ಪಾಸ್ ಮಾಡಿ RTC ಮಾಡಿದ್ದಾರೆ. ಅದರಲ್ಲಿ 5 ಗುಂಟೆ ಇರ್ಬೋದು, 10 ಗುಂಟೆ, 20 ಗುಂಟೆ, 30 ಗುಂಟೆ, 4 ಎಕರೆ, 30 ಗುಂಟೆ ಒಂದಲ್ಲಿ ಲಿಮಿಟ್ ಇಟ್ಟು ಮಾಡಿದ್ದಾರೆ. ಅದರಲ್ಲಿ ಎಲ್ಲರಿಗೂ ಖಾತೆ ಆಗಿದೆ, ಪಾಣಿ ಆಗಿದೆ, ಎಲ್ಲ ಆಗಿದೆ. ಪಾಣಿ ಆದ್ಮೇಲೆ ಅಣ್ಣ ತಮ್ಮಂದಿರು, ಅಪ್ಪ ಮಕ್ಕಳು ಪಾಲಾಗಿದ್ದಾರೆ. ಆ ಪಾಲ್ಪಟ್ಟಿ ಕೂಡ ಒಂದು ರಿಜಿಸ್ಟರ್ ಆಗಿದೆ. ಬ್ಯಾಂಕ್ಗಳಲ್ಲಿ ಸಾಲ ತಗೊಂಡಿದ್ದಾರೆ, ಸೊಸೈಟಿಗಳಲ್ಲಿ ಸಾಲ ತಗೊಂಡಿದ್ದಾರೆ. ಕಂದಾಯ ಇಲಾಖೆಯ ದಾಖಲಾತಿಗಳ ಮೇಲೆ ಇವರು ಏನೇನು ಟ್ರಾನ್ಸಾಕ್ಷನ್ ಮಾಡಬೇಕು, ರೈತಾಪಿ ಜನರು ಆ ಟ್ರಾನ್ಸಾಕ್ಷನ್ ಪೂರ್ತಿ ಅವರು ಮಾಡಿದ್ದಾರೆ. ಈಗ ನಾವು ಕೊಟ್ಟರೆ ಪಾಣಿ ಸರಿ ಇಲ್ಲ, ನಾವು ಕೊಟ್ಟರೆ ಮಿಟೇಷನ್ ಸರಿ ಇಲ್ಲ. ಕಂದಾಯ ಇಲಾಖೆಯವರು ಸ್ಪಷ್ಟಪಡಿಸಲಿ, ನಮ್ಮ ದಾಖಲೆ ಯಾವುದು ಸರಿ, ನಾವು ಯಾವ ದಾಖಲೆನ ಅಕ್ಸೆಪ್ಟ್ ಮಾಡ್ಕೊಂತೀವಿ. ಕಂದಾಯ ಇಲಾಖೆ ಕೊಡಂತ RTCನ ನಾವೇ ಅಕ್ಸೆಪ್ಟ್ ಮಾಡ್ಕೊಳೋದಿಲ್ಲ, ಕಂದಾಯ ಇಲಾಖೆ ಫೋರ್ಡ್ ಮಾಡಿದ್ರೆ ನಾವು ಅಕ್ಸೆಪ್ಟ್ ಮಾಡ್ಕೊಳೋದಿಲ್ಲ. ಕಂದಾಯ ಇಲಾಖೆ ದಾಖಲೆಗಳನ್ನ ಅವ್ರು ಕೊಟ್ಟ ದಾಖಲೆಗಳ ಮೇಲೆ ಅವ್ರಿಗೆ ವಿಶ್ವಾಸ ಇಲ್ಲ ಅಂತಂದ್ರೆ ಆ ಇಲಾಖೆ ಮೇಲೆ ಜನರು ಹೆಂಗ್ ವಿಶ್ವಾಸ ಇಡೋದು ನಾವು? ರೈತ ಹಿತರಕ್ಷಣಾ ವೇದಿಕೆ ಉಪಾಧ್ಯಕ್ಷರಾದ ಚಂದ್ರೇಗೌಡ, ಸುರೇಶ್ ಗೌಡ, ರವಿ, ಪ್ರಧಾನ ಕಾರ್ಯದರ್ಶಿ ಸುರೇಂದ್ರ, ಖಜಾಂಚಿ ರೆಹಮಾನ್, ಮುಖಂಡರಾದ ಗುರುದೇವ್ ಅನಿಲ್, ನವೀನ್ ಕುಮಾರ್, ಕಿರಣ್ ಕುಮಾರ್ ಉಪಸ್ಥಿತರಿದ್ದರು.